ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಯಶಸ್ವಿ ಟ್ರಯಲ್ ರನ್ ಮುಗಿಸಿರುವ ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಹೊಸತಾಗಿ ಸೇರಿಕೊಳ್ಳುತ್ತಿರುವ 3 ನಿಲ್ದಾಣಗಳು ಅಂದ್ರೆ ನಾಗಸಂದ್ರದಿಂದ ಮಾದಾವರ ಮಾರ್ಗವನ್ನ ಸಾರ್ವಜನಿಕರ ಬಳಕೆಗೆ ಶೀಘ್ರವಾಗಿ ತೆರವು ಮಾಡಿಕೊಳ್ಳಬೇಕು ಎಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಕೇಂದ್ರದ ನಗರಾಭಿವೃದ್ಧಿ ಮತ್ತು ಕರ್ನಾಟಕದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಹಸಿರು ಮಾರ್ಗದ ನಮ್ಮ ಬೆಂಗಳೂರು ಮೆಟ್ರೋ ರೈಲು ಸೇವೆಯ ಹಸಿರು ಮಾರ್ಗದ ನಾಗಸಂದ್ರದಿಂದ ಮಾದಾವರ ವ್ಯಾಪ್ತಿಯ 3.7 ಕಿಲೋಮೀಟರ್ ಮಾರ್ಗವನ್ನ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಒದಗಿಸಿಕೊಡಲು 27 ತಿಂಗಳುಗಳ ಟೈಮ್ ಲೈನ್ ನಿಗದಿಪಡಿಸಲಾಗಿತ್ತು. ಈ ಮಾರ್ಗದ ಪ್ರಾಜೆಕ್ಟ್ ಭಾರಿ ವಿಳಂಬವಾಗಿ ಅಂದರೆ 91 ತಿಂಗಳ ದೀರ್ಘ ಸಮಯವನ್ನ ನುಂಗಿ ಹಾಕಿದೆ. ಇನ್ನು ಇದರ ಆರಂಭಕ್ಕೆ ಮತ್ತೆ ಮೀನಾಮೇಷ ಎಣಿಸಿ ಕಾಲಹರಣ ಮಾಡದಿರಲಿ. ಕೂಡಲೇ ಜನರ ಬಳಕೆಗೆ ಈ ಹಸಿರು ಮಾರ್ಗದ ಹೊಸ 3 ನಿಲ್ದಾಣಗಳು ಕಾರ್ಯಾರಂಭ ಮಾಡಬೇಕಾಗಿದೆ ಎಂದು ಎಂಪಿ ತೇಜಸ್ವಿ ಸೂರ್ಯ ಪತ್ರದಲ್ಲಿ ಉಭಯ ಸಚಿವರುಗಳಿಗೆ ಉಲ್ಲೇಖಿಸಿದ್ದಾರೆ. ವೀಕ್ಷಕರೇ, ಬೆಂಗಳೂರು ಬೃಹತ್ ಮಹಾನಗರವಾದಾಗಿನಿಂದ ದಿನೇ ದಿನೇ ಸಂಚಾರ ದಟ್ಟಣೆ ಹೇಳುತ್ತಿರದ ಮಟ್ಟ ತಲುಪಿದೆ. ಇದಕ್ಕೆ ಇಲ್ಲಿರುವ ಕಿಷ್ಕಿಂದಿ ರಸ್ತೆಗಳ ವ್ಯವಸ್ಥೆ ಕೂಡ ಒಂದು ಮೂಲ ಕಾರಣವೆನ್ನಬಹುದು. ಸಾರ್ವಜನಿಕರ ಪ್ರತಿದಿನದ ಓಡಾಟದ ಸಂಚಾರ ಸಮಸ್ಯೆಗಳ ಪ್ರಮಾಣ ಕಿಂಚಿತ್ತಾದರೂ ಕಮ್ಮಿ ಆಗಲಿ, ಜನರು ಸಂಚಾರ ದಟ್ಟಣೆಯ ಟ್ರಾಫಿಕ್ ನಲ್ಲಿ ಸಿಲುಕಿ ಅವರ ಸಮಯ ವ್ಯರ್ಥವಾಗದಿರಲಿ, ಜನರ ಆರೋಗ್ಯಕ್ಕೆ ಬಾಧೆ ಬರದಿರಲಿ, ನಿತ್ಯ ಜೀವನದ ಗುರಿ ತಲುಪಲು ಸುಗಮ ವ್ಯವಸ್ಥೆ ಇರಲಿ, ಜೀವನ ನಿರಾಯಾಸದಿಂದ ಸಾಗಲಿ ಎಂಬುದು ಮೆಟ್ರೋ ರೈಲು ಸಂಚಾರ ಸೇವೆಯ ಹಿಂದಿರುವ ಉದ್ದೇಶ. ಈ ಆಸೆಯಂತೆ ಪೂರಕ ಎಂಬುವಂತೆ ಈಗ ಬೆಂಗಳೂರು ಮಹಾನಗರದ ಹಸಿರು ಮಾರ್ಗ ಅಂದ್ರೆ ತುಮಕೂರು ಹೆದ್ದಾರಿಯ ಉದ್ದಕ್ಕೆ ಹಲವು ಜನವಸತಿಗಳ ಉದ್ದಕ್ಕೂ ಸಾಗಿ ಬರುವ ನಮ್ಮ ಮೆಟ್ರೋ ರೈಲು ಮಾರ್ಗ. ನಮ್ಮ ಮೆಟ್ರೋ ರೈಲಿನ ಹಸಿರು ಮಾರ್ಗ ಪ್ರಸ್ತುತ ಸಂದರ್ಭದಲ್ಲಿ ರೇಷ್ಮೆ ಸಂಸ್ಥೆಯಿಂದ ತುಮಕೂರು ರಸ್ತೆಯ ನಾಗಸಂದ್ರದವರೆಗೆ ಪ್ರಯಾಣಿಕರಿಗೆ ಸೇವೆ ನೀಡುತ್ತಿದೆ. ಈಗ ಈ ಮಾರ್ಗ ವಿಸ್ತಾರಗೊಂಡಿದೆ. ಅಂದ್ರೆ ನಾಗಸಂದ್ರದಿಂದ ಮಾದಾವರ ತನಕ 3.7 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 3 ಹೊಸ ಮೆಟ್ರೋ ನಿಲ್ದಾಣಗಳನ್ನ ಒಳಗೊಂಡಿದೆ. ಈ 3 ಹೊಸ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಕೂಡಲೇ ಹತ್ತಿ ಇಳಿದು ತಮ್ಮ ನಿತ್ಯ ಜೀವನದ ಗುರಿಯನ್ನ ಸರಾಗವಾಗಿ ತಲುಪಬೇಕಿದೆ. ಅದಕ್ಕಾಗಿ ಸೇವೆಗೆ ಅಣಿಗೊಂಡು ನಿಂತಿರುವ ಹಸಿರು ಮಾರ್ಗದ 3 ಹೊಸ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಸೇವೆ ತತ್ಕ್ಷಣಕ್ಕೆ ರೈಲು ಸೇವೆ ಆರಂಭವಾಗಬೇಕು ಎನ್ನುವುದು ಸಂಸದರ ಆಶಯ. ವೀಕ್ಷಕರೇ, ಇದೇ ವೇಳೆ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಿಗದಿಯಾಗಿದೆ. ನವೆಂಬರ್ 13ಕ್ಕೆ ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರು ವಿಧಾನಸಭೆ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ನಾಮಪತ್ರ ಸಲ್ಲಿಕೆ ನಾಡಿದ್ದು ಅಕ್ಟೋಬರ್ 18ರಿಂದ ಕಾರ್ಯ ಆರಂಭವಾಗಲಿದೆ. ಹೀಗೆ ರಾಜ್ಯದಲ್ಲಿ 2 ದಿನಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಬರಲಿದೆ. ಈ ಚುನಾವಣಾ ನೀತಿ ಸಂಹಿತೆ ನವೆಂಬರ್ 13ರ ತನಕ ಜಾರಿಯಲ್ಲಿರುತ್ತದೆ. ಹೀಗಿರುವಾಗ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮುಖ್ಯಸ್ಥರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಲೋಕಾರ್ಪಣೆ ಮಾಡುವುದಕ್ಕೆ ಬಹುತೇಕವಾಗಿ ಅವಕಾಶ ಇರುವುದಿಲ್ಲ. ಹಾಗೇನಾದ್ರೂ ಆದ್ರೆ ನಾಗಸಂದ್ರದಿಂದ ಮಾದಾವರ ನಡುವಿನ ನಮ್ಮ ಮೆಟ್ರೋ ರೈಲಿನ ಹಸಿರು ಮಾರ್ಗ ಜನರ ಬಳಕೆಗೆ ಒದಗಿ ಬರಲು ಮತ್ತೆ 3-4 ವಾರ ವಿಳಂಬವಾಗಲಿದೆ. ಅಂತೂ ಇಂತೂ 91 ತಿಂಗಳ ನಂತರ ಪೂರ್ಣಗೊಂಡ 3.7 ಕಿಲೋಮೀಟರ್ ಗ್ರೀನ್ ಲೈನ್ ನಮ್ಮ ಮೆಟ್ರೋ 1 ತಿಂಗಳಾದರೂ ಜನರ ಸೇವೆಗೆ ತೆರೆದುಕೊಳ್ಳುತ್ತದೆ. ಆ ಮೂಲಕ ತುಮಕೂರು ರಸ್ತೆಯ ಟ್ರಾಫಿಕ್ ನಿಂದ ಸಿಟಿ ತಲುಪುವ ಜನರು ಒಂದಷ್ಟು ನಿರಾಳತೆ ಪಡೆಯಬಹುದಾಗಿದೆ. ಮೆಟ್ರೋ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.